ಪ್ರದರ್ಶನದ ಉದ್ದೇಶ ಕರ್ನಾಟಕದ ವನ ಸಂಪತ್ತು ಏಕೆ ವಿಶಿಷ್ಟವಾಗಿದೆ, ಏಕೆ ಶ್ರೇಷ್ಠವಾಗಿದೆ ಎಂದು ಬೆಳಕು ಚೆಲ್ಲುವ ಈ ಪ್ರದರ್ಶನಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿ, ಮನವನ್ನು ಮುದುಗೊಳಿಸುವ ಸಂಗೀತ ಕಾರಂಜಿಯ ಮೆರುಗಿನೊಂದಿಗೆ ಕರ್ನಾಟಕದ ಕಾಡುಗಳತ್ತ ಪಯಣ ಬೆಳೆಸೋಣ. ಹಸಿರು ಅಂದ್ರೂ ಸರಿ, ನಾನು ಕನ್ನಡ ನಾಡಿನ ಕಾಡು. ಆಯ್ತು, ಹಸಿರನ್ನು ಹೊತ್ತು ಮಲಗಿರುವ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಇದೆ. ನಮ್ಮ ರಾಜ್ಯದ ಒಟ್ಟು 38,284 ಚದರ ಕಿಲೋಮೀಟರ್ನಷ್ಟು ಜಾಗದಲ್ಲಿ ಬಗೆ ಬಗೆಯ ರೂಪಗಳಲ್ಲಿ ನಾನು ಹರಡಿಕೊಂಡಿದ್ದೀನಿ. ಕರ್ನಾಟಕದಲ್ಲಿ ನಾನು ಸೊಂಪಾಗಿ ಬೆಳೆದು ನಿಂತಿದ್ದೀನಿ. ನನ್ನ ನೆರಳಲ್ಲಿ ಹಲವಾರು ಪಂಗಡಗಳ ಗಿಡಮರ ಹಾಗೂ ಹಕ್ಕಿ ಪ್ರಾಣಿಗಳು ಮನೆ ಮಾಡಿಕೊಂಡಿದ್ದಾವೆ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನ ಹಾಗೂ 21 ಅಭಯಾರಣ್ಯಗಳಿವೆ. ವರ್ಷದಿಂದ ವರ್ಷಕ್ಕೆ ಪಶ್ಚಿಮ ಘಟ್ಟದ ಮೇಲ್ಮೈ ಪದರ ಸಡಿಲ ಆಗ್ತಿದೆ. ಹುಲ್ಲುಗಾವಲು ದಟ್ಟಣೆ ಕಳೆದುಕೊಳ್ತಿದೆ. ಮಳೆಗಾಲದಲ್ಲಿ ತುಂಬಿ ಹರಿಯೋ ನದಿಗಳು ಮಳೆಗಾಲ ಮುಗಿತಿದ್ದ ಹಾಗೆ ಬತ್ತಿ ಹೋಗ್ತಿವೆ. ಶೋಲಾ ಕಾಡುಗಳ ನೀರು ಹಿಡಿದಿಟ್ಟುಕೊಳ್ಳೋ ಶಕ್ತಿ ಕೂಡ ಕಡಿಮೆ ಆಗ್ತಿದೆ. ಇದರಿಂದ ಜಲಸ್ಫೋಟವಾಗಿ ನೆಲಕುಸಿತ ಉಂಟಾಗ್ತಿದೆ. ಕೆಲವು ವರ್ಷಗಳ ಹಿಂದೆ ಮಳೆಗಾಲದಲ್ಲಿ ಕೊಡಗಿನಲ್ಲಿ ಬೆಟ್ಟಗಳೇ ಕುಸಿದು ಬಿದ್ದದ್ದು ಇನ್ನೂ ಕಣ್ಣಿಗೆ ಕಟ್ಟಿದಂತಿದೆ. ಬೆಟ್ಟದ ತಪ್ಪಲಿನ ಗದ್ದೆ, ತೋಟ, ಮನೆಗಳು ಮಣ್ಣಿಂದ ಮುಚ್ಚಿ ಹೋಗಿ ಜೀವಹಾನಿ, ಆಸ್ತಿ ಹಾನಿ ಆಗಿದ್ದನ್ನು ನೆನೆಸ್ಕೊಂಡ್ರೆ ಈಗಲೂ ನನಗೆ ಕಣ್ಣೀರು ಬರುತ್ತೆ. ಪಶ್ಚಿಮ ಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಕಾಡುಗಳನ್ನು ಕಡಿತಾ ಇರೋದರಿಂದಲೇ ಈ ಎಲ್ಲ ಅನಾಹುತಗಳು ಉಂಟಾಗ್ತಿವೆ ಅಂತ ಪರಿಸರ ವಿಜ್ಞಾನಿಗಳು ಅಧ್ಯಯನ ನಡೆಸಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಕಾಡ್ಗಿಚ್ಚು ಕೂಡ ಭೂಕುಸಿತಕ್ಕೆ ಇನ್ನೊಂದು ಕಾರಣ. ಕಾಡ್ಗಿಚ್ಚಿನಿಂದ ಬೆಟ್ಟದ ಮೇಲಿನ ಹುಲ್ಲು ಬೇರು ಸಮೇತ ಸುಟ್ಟು ಹೋದರೆ ಮತ್ತೆ ಚಿಗುರೋದಿಲ್ಲ. ಜೋರಾಗಿ ಮಳೆ ಬಿದ್ದಾಗ ಬೆಟ್ಟದ ಮೇಲ್ಮೈ ಪದರ ಕುಸಿಯುತ್ತೆ. ಕಾಡ್ಗಿಚ್ಚನ್ನು ತಡೆಯೋದಕ್ಕೆ ಹೊಸ ಬಗೆಯ ವೈಜ್ಞಾನಿಕ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ನಾಶವಾಗಿರುವ ಕಾಡನ್ನು ಮತ್ತೆ ನೆಟ್ಟು ಬೆಳೆಸಬೇಕಾಗಿದೆ. ಒಳ್ಳೆಯದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಮಂಜು ಹ್ಯಾಪಿ ವರ್ಲ್ಡ್. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ತುಮಕೂರಿನ ಅಮಾನಿಕೆರೆ ಪಾರ್ಕ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣ, ತುಮಕೂರಿನ ಬಸ್ ಸ್ಟ್ಯಾಂಡ್, ಯೂನಿವರ್ಸಿಟಿ ಹಾಗೂ ಅಮಾನಿಕೆರೆ ಪಾರ್ಕ್ ಹೀಗೆ ನಾನಾ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ. ಈ ಅಮಾನಿಕೆರೆ ಪಾರ್ಕ್ ಪ್ರತಿದಿನವೂ ಓಪನ್ ಇರುತ್ತೆ. 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಎಂಟ್ರಿ ಒಳಗಡೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದಕ್ಕೋಸ್ಕರ ಸಾಕಷ್ಟು ಜನ ಸೆಕ್ಯೂರಿಟಿ ಹಾಗೂ ಮೇಂಟೆನೆನ್ಸ್ ಮಾಡೋಕ್ಕೆ ಇಲ್ಲಿ ಪೀಪಲ್ಸ್ನ ಅಲೋಕೇಟ್ ಮಾಡಿದ್ದಾರೆ. ಅವರು ಇದು ಮೇಂಟೆನೆನ್ಸ್ನೆಲ್ಲ ನೋಡ್ಕೊತಿರ್ತಾರೆ. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಅಮಾನಿಕೆರೆ ಪಾರ್ಕ್. ಇವಾಗ ನೋಡ್ತಿರ್ಬೋದು, ಇದು ಅಮಾನಿಕೆರೆ ತುಂಬ ದೊಡ್ಡದಾಗಿದೆ. ಆ ಸೈಡ್ ಸತ್ಯಮಂಗಲ, ಪುಟ್ಸಮೈನ ಪಾಳ್ಯ ಆ ಕಡೆ ತನಕ ಕೂಡ ಹರಡಿದೆ. ಇಲ್ಲಿ ಕೆಲವೊಂದು ಸತಿ ವಿಶೇಷವಾದ ದಿನಗಳಲ್ಲಿ ಬೋಟಿಂಗ್ನ ಅರೇಂಜ್ ಮಾಡ್ತಾರೆ. ಆವಾಗ ಮಾತ್ರ ಇಲ್ಲಿ ಬೋಟಿಂಗಿಗೆ ಅವಕಾಶ ಇರುತ್ತೆ. ಲಾಸ್ಟ್ ಇಯರು ಇಂಡಿಪೆಂಡೆನ್ಸ್ ಡೇಗೆ 2 ಡೇಸ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಬೋಟಿಂಗ್ ವ್ಯವಸ್ಥೆ ಮಾಡಿದ್ರು. ಆವಾಗ ಇಲ್ಲಿ ಬೋಟಿಂಗ್ ಅರೇಂಜ್ ಮಾಡಿದ್ರು. ತುಮಕೂರಿನ ಮಕ್ಕಳೆಲ್ಲ ಇಲ್ಲಿ ಬಂದು ಎಂಜಾಯ್ ಮಾಡಿದ್ರು. ಬಟ್ ರೆಗ್ಯುಲರಾಗಿ ಬೋಟಿಂಗ್ ವ್ಯವಸ್ಥೆ ಇನ್ನೂ ಮಾಡಿಲ್ಲ. ಇವಾಗ ಇಲ್ಲಿ ನೋಡ್ಬೋದು ಎಕ್ಸಸೈಸ್ ಮಾಡೋ ಮಿಷಿನ್ಸ್. ಇಲ್ಲಿ ಬಂದು ಮಕ್ಕಳು ಅಥವಾ ವಯಸ್ಸಾದವರು
ಯಾರಾದರೂ ಎಕ್ಸಸೈಸ್ ಮಾಡ್ಬೋದು, ಅವ್ರ ಹೆಲ್ತ್ನ ಫಿಟ್ಟಾಗಿ ಇಟ್ಕೊಬೋದು. ಇದು ವಾಕಿಂಗ್ ಸ್ಟ್ರೀಟ್. ಬೆಂಗಳೂರಿನಲ್ಲಿ ಹೇಗೆ ಕಬ್ಬನ್ ಪಾರ್ಕ್ ಹಾಗೂ ಲಾಲ್ಬಾಗ್ ಇದೆಯೋ ಅದೇ ರೀತಿ ತುಮಕೂರಲ್ಲಿ ಅಮಾನಿಕೆರೆ ಪಾರ್ಕ್ ಅಂತ ಹೇಳ್ಬೋದು. ಯಾಕೆಂದರೆ ಬೆಂಗಳೂರಲ್ಲಿ ಸಾಕಷ್ಟು ಜನ ಕಬ್ಬನ್ ಪಾರ್ಕ್ ಹಾಗೆ ಲಾಲ್ಬಾಗ್ನ ವಿಸಿಟ್ ಮಾಡ್ತಾರೆ. ತುಮಕೂರಲ್ಲಿರೋ ಈ ಅಮಾನಿಕೆರೆ ಪಾರ್ಕು ಕೂಡ ಅಷ್ಟೇ ಜನ ಬರ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಪಾರ್ಕ್ನ. ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಮಧ್ಯೆ ಹಾಗೂ ಕೆರೆ ಪಕ್ಕ ಇರುವ ಈ ಪಾರ್ಕ್ ನೋಡೋಕ್ಕೆ ಸಾವಿರಾರು ಜನರು ಶನಿವಾರ ಹಾಗೂ ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ವೀಕ್ ಡೇಸಲ್ಲಿ ಕಮ್ಮಿ ಬರ್ತಾರೆ ಕಂಪೇರ್ ಟು ವೀಕೆಂಡ್ಸ್. ಇಲ್ಲಿ ನೋಡ್ಬೋದು ಮನೋರಂಜನೆ ಆಟದ ಮೈದಾನ, ಗ್ಲಾಸ್ ಹೌಸ್, ಗಾಜಿನ ಮನೆ, ನೃತ್ಯ ಕಾರಂಜಿ ಲೆಫ್ಟ್ ಸೈಡ್ ಇದೆ ಹಾಗೂ ಮಕ್ಕಳ ಆಟದ ಮೈದಾನ ರೈಟ್ ಸೈಡ್ ಇದೆ ಅಂತ ಡೈರೆಕ್ಷನ್ಸ್ ತೋರಿಸ್ತಿದೆ. ಇಲ್ಲಿ ಮಧ್ಯದಲ್ಲಿ ಕಲ್ಯಾಣಿಯಲ್ಲಿ ಶಿವನ ವಿಗ್ರಹ ಇದೆ. ಇಲ್ಲಿ ರಾತ್ರಿ ಹೊತ್ತು ಲೈಟಿಂಗ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಇದು ಮೈನ್ ಎಂಟ್ರೆನ್ಸ್ ಆಗಿದೆ. ಇಲ್ಲೊಂದು ಸಿಂಟ್ಯಾಕ್ಸ್ ಇಟ್ಟಿದ್ದಾರೆ ವಾಶ್ರೂಮ್ಗೆ ನೀರು ಯೂಸ್ ಮಾಡೋಕ್ಕೆ. ನೈಟ್ ಹೊತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿರ್ತದೆ. ಹಾಗೆ ನಮಗೆ ಲೈಟ್ ಶೋನು ಕೂಡ ಇರುತ್ತೆ. ಅದನ್ನು ವಿಡಿಯೋ ಎಂಡಲ್ಲಿ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಕೆರೆಯಲ್ಲಿ ಎಷ್ಟೊಂದು ತಾವರೆ ಹೂವುಗಳಿದ್ದಾವೆ. ಹಾಗೆ ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಯಾಕೆಂದರೆ ದೊಡ್ಡ ಪಾರ್ಕ್ ಆಗಿರೋದ್ರಿಂದ ಈಸಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಹಾಗೆ ಮಕ್ಕಳಿಗೆ ಸಾಕಷ್ಟು ಇನ್ಫಾರ್ಮೇಷನ್ನು ಕೂಡ ಆಟದ ಮೈದಾನದ ಹತ್ರ ಇದೆ. ಇಲ್ಲಿ ನೋಡ್ಬೋದು ಇದು ಕೋತಿತೋಪ್ ಸೈಡ್ ಕಾಣಿಸೋ ಪಾರ್ಕ್. ಇಲ್ಲಿ ಜಿಂಕೆ, ಅಣಬೆ ಹಾಗೆ ನವಿಲುಗಳ ಸ್ಟ್ಯಾಚುನೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೂ ಸಾಕಷ್ಟು ರೀತಿಯ ಮರಗಳನ್ನು ಸಹ ಇಲ್ಲಿ ಬೆಳೆಸಲಾಗಿದೆ. ವಿವಿಧ ತಳಿ ಗಿಡಗಳು ಹಾಗೂ ಸಸಿಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡಲಾಗುತ್ತಿದೆ. ಪ್ರತಿ ಗಿಡ ಅಥವಾ ಮರದ ಹತ್ರ ಅದು ಹೆಸರನ್ನ ಕೂಡ ಕೊಟ್ಟಿರ್ತಾರೆ. ಇನ್ಫಾರ್ಮೇಷನ್ ಬೇಕಿದ್ರೆ ನಾವು ಅದನ್ನು ಗೂಗಲಲ್ಲಿ ಹುಡುಕಿ ತೊಗೊಬೋದು. ಇಲ್ಲಿ ನೃತ್ಯದೊಂದು ಸ್ಟೇಜ್ ಇದೆ. ಅಲ್ಲಿ ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ಆಗಾಗ ಗ್ರಾಸ್ನೆಲ್ಲ ಕ್ಲೀನ್ ಮಾಡ್ತಿರ್ತಾರೆ ಅನಿಸುತ್ತೆ. ಅದ್ರದ್ದು ಗುಡ್ಡೆ ಹಾಕಿರೋದು ನೋಡ್ಬೋದು. ಹಾಗೆ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಕ್ ತೊಗೊಂಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತಾರೆ. ಆ ಥರನೂ ಕೂಡ ಮಾಡ್ಬೋದು. ಅದಕ್ಕೇನು ಸಪ್ರೇಟ್ ಚಾರ್ಜಸ್ ಇರೋಲ್ಲ. ಕೇಕ್ ಅವರು ಬೈ ಮಾಡ್ಕೊಂಡು ಬರಬೇಕಾಗತ್ತೆ. ಹಾಗೆ ಇಲ್ಲಿ ಆಟದ ಮೈದಾನದ ಹತ್ರ ಸಾಕಷ್ಟು ಜಿಮ್ ಎಕ್ವಿಪ್ಮೆಂಟ್ಸ್ ಇದೆ. ಯಾರು ಯೋಗ ಮಾಡೋದು ಮಾಡ್ಬೋದು. ಹಾಗೆ ವ್ಯಾಯಾಮ ಮಾಡೋದು ಕೂಡ ಮಾಡ್ಬೋದು. ಇಲ್ಲೂ ಕೂಡ ಹಚ್ಚ ಹಸಿರಾಗಿದೆ ಅಂತಲೇ ಹೇಳ್ಬೋದು. ನಮಗೆ ಹೇಗೆ ವಂಡರ್ಲಾದಲ್ಲಿ ಆ ಥರ ಎಕ್ಸಿಬಿಷನಲ್ಲಿ ಹೇಗೆ ಸ್ಲೈಡಿಂಗ್ ಆ ಥರ ಎಲ್ಲ ಇರುತ್ತೋ ಮಕ್ಕಳಿಗೆ ಆಟ ಆಡೋಕ್ಕೆ, ಇಲ್ಲೂ ಸಹ ಅದೇ ಥರ ಇದೆ. ಸ್ಲೈಡಿಂಗ್, ಜೋಕಾಲಿ ಎಲ್ಲ ಮಕ್ಕಳಿಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಎಂಡಲ್ಲಿ ಒಂದು ಕಾಫಿ ಶಾಪ್ ಕೂಡ ಇದೆ. ಅದು ಪಾರ್ಕ್ ಒಳಗಡೆನೇ ಬರುತ್ತೆ. ನಾವು ಕಾಫಿ, ಟೀ, ಸ್ನ್ಯಾಕ್ಸ್ ಏನು ಬೇಕಾದರೂ ಅಲ್ಲಿ ತೊಗೊಬೋದು. ಬಿಸ್ಕೆಟ್ಸ್ ಆ ಥರ ಏನು ಬೇಕಾದರೂ ದುಡ್ಡು ಕೊಟ್ಟನ್ನ ಬೈ ಮಾಡ್ಬೋದು. ಪಾರ್ಕಿಗೆ ಒಂದು ಸತಿ ಎಂಟ್ರಿ ಆಗಿ ಆಚೆ ಹೋದ್ಮೇಲೆ ಮತ್ತೆ ಒಳಗಡೆ ಬಿಡೋಲ್ಲ. ಸೊ ಪಾರ್ಕಿಗೆ ಒಂದು ಸತಿ ಎಂಟ್ರಿ ಆದಮೇಲೆ ಎಷ್ಟೊತ್ತು ಬೇಕಾದರೂ ಇಲ್ಲಿ ಇರ್ಬೋದು, ಆಟ ಆಡ್ಕೊಂಡು ಹೋಗ್ಬೋದು. ಹಾಗೆ ಸಂಜೆ ಹೊತ್ತು ಬಂದರೆ ಲೈಟ್ ಶೋ ಇರುತ್ತೆ 7 ಗಂಟೆಗೆ ಕರೆಕ್ಟಾಗಿ. 7ರಿಂದ 7:30 ತನಕ ಲೈಟ್ ಶೋ ಮಾಡ್ತಾರೆ. ಆ ಲೈಟ್ ಶೋನು ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಲೈಟ್ ಶೋ ಬರೀ ಶನಿವಾರ ಹಾಗೂ ಭಾನುವಾರ ವೀಕೆಂಡ್ಸ್ ಮಾತ್ರ ಇರುತ್ತೆ. ಹಾಗೆ ಇಲ್ಲಿ ಸಾಕಷ್ಟು ಪ್ರಾಣಿಗಳ ಸ್ಟ್ಯಾಚ್ಯೂನ್ನು ಕೂಡ ನೋಡ್ಬೋದು. ಕರಡಿ, ಜಿಂಕೆ ಆ ಥರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ತಿರ್ಬೋದು ನೀವು. ಹಾಗೆ ಇಲ್ಲಿ ನಡ್ಕೊಂಡು ಹೋಗೋ ದಾರಿನೂ ಕೂಡ ಸಾಕಷ್ಟು ಕಲ್ಗಳಿಂದ ಜೋಡಿಸಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಪೀರಿಯಾಡಿಕ್ ಟೇಬಲ್ ಕೂಡ ಇಲ್ಲಿ ಕಾಣ್ಬೋದು. ಈ ಥರ ಮಕ್ಕಳು ಪಝಲ್ನ ಜೋಡಿಸಿ ಅದು ಎಕ್ಸಾಕ್ಟ್ ಫಾರ್ಮ್ಯಾಟ್ನ ಕರೆಕ್ಟ್ ಮಾಡೋ ಥರ ಒಂದು ಟೇಬಲ್ ಇದೆ. ಇದು ಸಂಜೆ ನಡೀತಿರೋ ಲೈಟ್ ಶೋ. ನಾನು ಮ್ಯೂಸಿಕ್ ಕಾಪಿರೈಟ್ ಬರುತ್ತೆ ಅಂತ ಮ್ಯೂಸಿಕ್ನ ಡಿಸೇಬಲ್ ಮಾಡೀನಿ. ತುಂಬ ಚೆನ್ನಾಗಿರುತ್ತೆ. ಸಾಕಷ್ಟು ಕನ್ನಡ ಹಾಡುಗಳನ್ನ ಹಾಕಿ ಇಲ್ಲಿ ಪ್ಲೇ ಮಾಡಿರ್ತದೆ. ಹಾಗೆ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಇರುತ್ತೆ. ಪ್ರಕೃತಿ, ನಮ್ಮ ನದಿಗಳ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಈ ಲೈಟ್ ಶೋ ಅಲ್ಲಿ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಸಾಕಷ್ಟು ಕನ್ನಡದ ಸಾಂಗ್ಸ್ಗಳು, ಅಣ್ಣವ್ರ ಸಾಂಗ್ಸ್ಗಳು ಕೂಡ ಇಲ್ಲಿ ಪ್ಲೇ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಲೈಟ್ ಶೋ ನೋಡೋಕ್ಕೆ ಅಂತಲೇ ಸಾಕಷ್ಟು ಜನ ವೀಕೆಂಡ್ಸ್ ಬರ್ತಾರೆ ಇಲ್ಲಿ ಅಮೌಂಟ್ ಕೊಟ್ಟು ಒಳಗಡೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.